ಹೆಂಗ್ರಿಪ್ಪ ನಾ ಹಣ ಹಿಡ್ದನಪ್ಪ ಅಂತಂದ್ರೆ ಹಣದ ಯಾವರೇ ಮಾತಾಡ್ಬೇಕು ಹೌದಾ ನೀ ಗುಣ ಹಿಡ್ದಿಯಪ್ಪ ಅಂತಂದ್ರೆ ಗುಣದ ಯಾವರೇ ಮಾತಾಡ್ಕೊತ ಹೋಗ್ಬೇಕು ಹೌದಾದ ಗುಣಗಾನ ಮಾಡ್ಬೇಕು ಅದು ದಾರಿ ಸಿಗಲಾರಕ್ಕೆ ಅವ ಸಿಗಲಾರಕ್ಕೆ ಹಂಗ ಬರ್ದಾನೆ ಅಡ್ಡು ಕೂಡಿಸಿ ಹ್ಯಾಂಗ ಬಂದಂಗ ಬರ್ತಾ ಬರು ಚಚಕ ತುಪ್ಪ ಕಲಿಸಿ ಆಗಲೇ ಒಂದು ಮಾತ ನಮ್ಮ ತಂಗಿ ಅಕ್ಷತ ಒಂದು ಮಾತು ಹೇಳೋದು ಏನ್ರಿಪ್ಪ ನಮ್ಮ ಬಸ್ಸು ಕಾಮಿಡಿ ಮಾಡಕತ್ತಿದ್ದ ಹಿಂದ ಹೌದ್ ಹೌದು ಏನಂದ ಅಂತ ಕೇಳಿದ್ರ ಆ ಎಲ್ಲ ಕುತ್ತಂತ ಹೆಣ್ಮಕ್ಳಿಗೆ ಅಲ್ಲ ಗೆಳದು ಹೌದು ಮಾತಾಡ ನಿಮ್ಮ ಅವ್ವಾರ ಕಡಿಮೆ ನಮ್ಮ ಅಪ್ಪಾರ ಹೆಚ್ಚಿಗೆ ಅಂತಕ್ಕಂತ ಮಾತ ಹೇಳಿದ್ರು ಬಸವಣ್ಣರು ಕಾಮಿಡಿ ಬಾಳ ಚಂದ ಮಾಡಿದ್ರು ಹೌದ್ ಹೌದು ಅವಾಗ ನಮ್ಮ ಅಕ್ಷತ ತಂಗಿ ಏನಂದ್ ಗೊತ್ತನೋ ಏನ್ರಪ್ಪ ಯಾವ ನೀವು ಹಂಗೆ ಮಾಡ್ತೀರಿ ನೀವು 50-100 ಹಾಕ್ಬೇಕಿತ್ತು ಅಂತ ಏಯಪ್ಪ ಸಕ್ಕರೆಪ್ಪ ಇಲ್ಲಿ ಇಲ್ಲ ಬಾಯಿಲೆ ನೀವೇ ಹೇಳ್ರಿ ರೊಕ್ಕ ಹೆಚ್ಚಾಯ್ತ್ರಿಪ್ಪ ಹೌದಾ ಹೌದು ಹಾಕ್ಬೇಕಂದ ಕಾಲಕ್ಕೆ ಅವೇನಂತಾನ ಗೊತ್ತಾ ಏನತ್ತ ಗೃಹಲಕ್ಷ್ಮಿ ರೊಕ್ಕ ಜಮಾ ಆಗಿಲ್ಲ ಬ್ಯಾಂಕಿಗೆ ನಾವು ಹೌದು ಕಾಲೇ ಡಬ್ಬಿ ಅಲ್ಲ ಹೌದು ನೀವು ಎಲ್ಲಾರು ಹಾಡಕತ್ತೀರಿ ಎಲ್ಲಿ ಬಂದಿರಿ ಇದು ಮಹಾರಾಷ್ಟ್ರ ಅದು ಕರ್ನಾಟಕ ಅದು ಇಲ್ಲ ಅವ್ರು ಯಾವ ಬಂದಂಗ ಬರ್ತಾರ್ರಿ ಬಸವಣ್ಣಂತ್ರ ಭಾಷೆ ಬರ ನಿಮ್ಮ ಗೃಹಲಕ್ಷ್ಮಿ ದುಡ್ಡು ಎಲ್ಲಿ ಜಮಾ ಆಗ್ತಾವ ಕರ್ನಾಟಕದೊಳಗ ಈ ಕಡೆ ಬರ್ತಾವ ಹಂಗೆ ಹೇಳ್ತಾರ ಇಲ್ಲಿ ಮಹಾರಾಷ್ಟ್ರದಾಗ ಬಂದು ಅದೇ ಬಡಿಲಕತ್ತೀರಿ ಇಲ್ಲಿ ಕರ್ನಾಟಕ ಮಂದಿನೂ ಬಂದವ್ರಿ ಆಧಾರ್ ಕಾರ್ಡ್ ಬಂದಾವ ಈ ಕಡೆನು ಹಾ ಬಾಳ ಚಲೋ ಐತಿ ಇಲ್ಲಿನೂ ಸುಧಾರಿಸ ಅದ ನಮ್ಮ ಕಡೆನೇ ಎದ್ದೆ ರಗಡ್ ಹೊಲಗೇರಿ ಆಗ್ಯದ ಹೌದಾ ಮತ್ತೆ ಇಲ್ಲಿನೂ ಬಂದ ಅಂದ್ರೆ ಬಾಳ ಚಲೋ ಇತ್ತು ಹೌದು ಹೌದು ಲಾಡ್ಕಿ ಮೇಲೆ ಬಂದ ನೋಡಿ ಇಲ್ಲಿನು ಇರ್ರಿ ಹೆಂಗ ಕೇದ್ರ ಹೆಂಗ ತುಕಾರಾಮ್ ಮಹಾರಾಜರು ಬಾಳ ಚಂದ ಸಂತರದ ಮಾತುಗಳು ಹೇಳ್ಕತ್ತ ಬಂದ್ರು ಹೌದು ಅದು ಭಕ್ತಿ ರೂಪದೊಳಗೆ ಹೋಯ್ತು ಅವ್ರು ಮಾತಾಡೋ ಮಾತ ಹೌದು ಹೋಯ್ತು ಆ ಗುಣದ ಕೆಲಸ ಏನು ಹೊಂಡ್ಲಿಲ್ಲ ಹೌದು ಹೇಳಿದ್ರು ಒಬ್ಬಕ್ಕೆ ಹೆಣ್ಣು ಮಗಳು ಅನ್ಯಾಯ ಮಾಡಿದ್ಲು ಅತ್ಯಾಚಾರ ಒಂದು ಇದ್ರೊಳಗೆ ಬಿದ್ದಿದ್ಲು ಹೌದು ಅವಾಗ ಸಂತ ತುಕಾರಾಮ ಮಹಾರಾಜ ಆ ಅಪರಾಧವನ್ನ ತನ್ನ ಮೈ ಮೇಲೆ ಹಾಕೊಂಡ ಅವ ಮುಂದೆ ಬಹಳ ಕಷ್ಟ ಅನುಭವಿಸಿದ ಉಳ್ಳಾಗಡ್ಡಿ ಸರ ಕೊಳ್ಳಾಗ ಹಾಕಿದ್ರು ಹೌದು ಚಪ್ಪಲ್ ಹಾರ ಕೊಳ್ಳಾಗ ಹಾಕಿ ಕತ್ತಿ ಮೇಲೆ ಕುತ್ತಿ ಮೆರೆಸ್ಯಾರ ಅಂತ ಹೇಳಿ ಇದು ಗುಣದ ಲೆಕ್ಕ ಯಾವಲ್ಲೇ ಬಂದದನ್ನ ನನಗಂತೂ ಗೊತ್ತಾಗಲಿಲ್ಲ ಹೌದು ಇನ್ನೊಂದು ಮಾತ ಅದರೊಳಗೆ ನಾವು ಹೇಳೋಣ ಒಂದು ಮಾತ ಮಾಳೋ ಮಾಸ್ತರ ಬಲ್ಲೆ ಹುಷಾರಿರ್ಬೇಕ್ರಿ ಮಾಸ್ತರ ಗೆಟ್ಟಿದ್ರಲಕ್ಕ ಮಾತನ ಭಾಷಾನೆ ಅಂತ ಮಾಳು ಮಾಸ್ತರ ಒಂದು ಮಾತಂದ ನಗಳೆ ಏನತ್ತ ಅವನು ಬೇನ್ ಹತ್ಲಕ್ ಹೋಗ್ಬೇಡ ನಾವು ಎಲ್ಲಿ ಡುಬ್ಬತ್ತಾನ ಗೊತ್ತೇ ಆಗಲ್ಲ ಅಂತ ಹೇಳ ಆಗಳೆ ಮತ್ತೆ ನೀವು ಹೆಚ್ಚಕ ಮಾಟ್ಕೊಂಡ ಅಂದಾನ ಅದಕ್ಕ ಹಾ ಇರ್ಲಿ ಇರ್ಲಿ ಯಾಕಂತ ಕೇಳಿದ್ರೆ ಸಂತ ತುಕಾರಾಮ್ ಮಹಾರಾಜರದು 3000 ಎಕರೆ ಜಮೀನವನ್ನ ಹೌದು ದಾನವಾಗಿ ಕೊಟ್ಟಾರ ಅವ್ರು ಬಂದಿತ್ತು ದಾನ ಮಾಡ್ಯಾರ್ರಿ ಹೌದು ಇತ್ತು ಮಾಡ್ಯಾರ ಒಣ ಗುಣನೇ ಇತ್ತಂದ್ರೆ ಎಲ್ಲಿ ದಾನ ಮಾಡ್ತಿದ್ರು ಮಾಡ್ತಿದ್ದಿಲ್ಲ ಸಾಕ ನಂಗೆ ಕೊಟ್ಟಿದ್ದ ಒಂದು ಮಾತನ್ನ ತಿಳ್ಕೊರಿ ನಾತ್ನಿ ಬಂಧುಗಳ ನಿಮ್ಮಲ್ಲಿ ದುಡ್ಡು ಇತ್ತಂದ್ರೆ ದಾನ ಮಾಡಕ್ ಬರ್ತದ ಹೌದು ನಾವು ಮುತ್ತನ ಜಾತ್ರೆ ಮಾಡ್ಬೇಕ್ರಿ ತೋಟಪಟ್ಟಾರ 5,000 ಹಾಕ್ಯಾರ ಜಾತ್ರೆ ದಾನವನ್ನ ನೀವು ಎಷ್ಟು ಮಂದಿ ಬಲಿ ಪಟ್ಟಿ ಎತ್ತಿ ಇಂತ ದೊಡ್ಡ ಜಾತ್ರೆಯನ್ನ ನೀವು ಮಾಡಿರಿಪ್ಪ ಅಂತಂದ್ರ ಅಗಲೊಬ್ಬ ಕಾಕ ಎರಡು ಎತ್ತು ಹುಡ್ಕೊಂಡು ಮುಂದೆ 1 ಕ್ವಿಂಟಲ್ ತಗೊಂಡು ಮ್ಯಾರ್ಸ್ಕೊತ ಬಂದ ರೊಕ್ಕ ಕುಳ್ಳರೆ ಬಂದ್ರು ದಾನ ರೊಕ್ಕ ಕುಳ್ಳರೆ ಬತ್ತ ಅದು ಹೆಂಗ್ರಿ ಮಾಸ್ತರ ಇದು ಚಂದಾಗೆ ಮಾತಾಡ್ರಿ ಯಾಕ್ರಿ ಮಾಸ್ತರ ಚಂದಾಗೆ ಆಟ ಹಚ್ಚಿರ ಪಂಪ ಹೌ ಬ್ಯಾಡ ಮತ್ ಆ ಕಡೆ ಇರ್ಲಿ ಹೌದೌದು ಯಾಕಂತ ಕೇಳಿದ್ರೆ ಮಾತಿನ ತಾತ್ಪರ್ಯ ಹೆಂಗಿರ್ತದ ಅಂದ್ರ ಹೆಂಗ್ರಿಪ್ಪ ಒಟ್ಟೆ ಹಣ ಇತ್ತಪ್ಪ ಅಂದ್ರೆ ನಿನ್ನಲ್ಲಿ ಒಳ್ಳೆ ಗುಣ ದಾನ ಮಾಡ್ಲಕ್ ಹಸ್ತದ ಹಣ ಇಲ್ಲ ಏನೋ ಮಾಡಲ್ಲ ಹಣ ಇದ್ರೆ ಹಣ ಕುಣಿತದ ತಕ 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 ಹಣ ಇದ್ರೆ ಹಣ ಯಾವ್ದು ಕುಂದಿರ್ತದ ನಮ್ ಬಸ್ಸು ಹೇಳ ಬಸ್ಸೋಣ ಒಟ್ಟು ಗೊತ್ತಿದ್ನು ಆಟ ಆಡ್ತೀರಿ ಅಂದಾಗ ನಮಗ ಆಟ ಆಡಿಸ್ಲಕತ್ತಾರ್ರಿ ಅವ್ರು ಅದಕ್ಕೆ ಇರ್ಲಿ ಯಾಕಂತ ಕೇಳಿದ್ರೆ ಮಾಳು ಮಾಸ್ತರ್ ಎಟ್ಟಾಕ ಸುಳ್ಳು ಹೇಳಕ್ ಹೆಂಗ್ ಹೇಳ್ತಾನೆ ಗೊತ್ತಾರ ಸುಳ್ಳವ ಖರೆ ಸುಳ್ಳಿನ ಬಗ್ಗೆ ಒಂದ್ 2 ಮಾತನ್ನ ಹೇಳ್ತೀನಿ ಯಾರು ಬೇಸರ ಮಾಡ್ಕೋಬೇಡ್ರಿ ಇಲ್ರಿ ಈಗಿನ ಬೇಸರ ಮಾಡ್ಕೊಳಲ್ಲ 3 ಮಂದಿ ಇಂಥವ್ರು ಕೂತು ಮಾತು ಹೇಳ್ತಿದ್ರ ಕಟ್ಟಿ ಮೇಲೆ ಕಟ್ಟಿ ಕಂಪನಿ ಅಂತಾರ ಅವ್ರಿಗೆ ಕಟ್ಟಿ ಕಂಪನಿ ಸುಳ್ಳಿನ ಕಂಪನಿ ಈ ಮಾತು ಹೇಳೋ ಮುಂದ ಆ ಮಾಳು ಮಾಸ್ತರ್ ಪೈಲೆ ನಂಬರ್ 1 ಹೌದು ಮಾತಿಗೆ ಶಾಣ್ಯರು ಸುಳ್ಳು ಹೇಳಕ ಹಾ ಏನ್ ಹೇಳ್ದ ಗೊತ್ತನೋ ಹಾ ಹಿಂದಕ್ಕೆ ನಮ್ಮ ಮುತ್ಯ ನಮ್ಮ ಹೊಲದಾಗ ಬಿಜಾಪುರ ಗೋಳಗ್ ಮುಟ್ಟದಂತ ಗೆಣಸು ಬೆಳೆದಿದ್ನ ತಲೆ ಅಂತ ಹೇಳ್ತಿದೀವ ನೋಡ್ರಿ ಗೋಳಗ್ ಮುಟ್ಟದಂತ ಗೆಣಸು ಬೆಳೆದಿದ್ದ ಕರೇನೆ ಇದು ಅಂತ ಸುಳ್ರಿ ಇದು ಸುಳ್ಳ ಅವ ಅಂದ ಮಗಲ ಕೂತ ಬಸ್ಸು ಬಾಳ ಶೇಣೆ ಇದ್ದ ಇದು ತಳ ಕೂತು ಡಗ್ಗ ಬಿಡ್ತಾನ ನಮ್ಮ ಅಣ್ಣ ಹೌದು ಅವಂತೂ ಕಾಮಿಡಿ ಕಿಂಗ್ ಸಾಧಕ್ ಹೋಗಿಲ್ಲ ಹೌದು ಅವ ಅಂದ ಕೂಡಲೇ ಬಿಜಾಪುರ ಗೋಳಗ್ ಮುಟ್ಟದಂತ ಗೆಣಸು ಬೆಳೆದ ತೀವ ಹೇಳ್ದಗಳ ಅವೇನಂದ ಬಸವಣ್ಣ ಕರೆ ಮಾವ ಮಾಸ್ತರ ನಿಮ್ಮ ಹೊಲ್ಲಾಗ ಬಿಜಾಪುರದಂತ ಗೋಳಗ್ ಮುಟ್ಟದಂತ ಗೆಣಸು ಬೆಳೆದಿದ್ ಕರೆ ಅದ ಆ ಗೆಣಸ್ ತರ್ಲಕ್ಕ ನಮ್ಮ ಎತ್ತ ಗಾಡಿನೇ ಹೋಗಿದ್ದೀವತ್ತ ನಾವ 2ನೇ ಸುಳ್ಳ ಅದ್ರ ಸಾಧಕ್ ಹೋಗಿಲ್ಲ ಅಲ್ಲವ ಇದು ಅದ್ರ ಸಾಧಕ್ ಹೋಗಿಲ್ಲ ಅಲ್ಲ ಎಂತ ಕಂಪನಿ ನೋಡಿ ಸುಳ್ಳು ಹೇಳೋ ಕಂಪನಿ ಹೌದು ಇದು ಯಾವ್ದು 3ನೇದ ಒಬ್ಬ ಬಾಳ ಜಾಬತ್ತಿದ್ದ ಇವ್ರಿಬ್ರು ಇಟ್ಟು ಸುಳ್ಳು ಹೇಳ್ತಾರ ಅಂದ್ರೆ ಇವ್ರಕ್ಕಿಂತಲ್ಲ ನಾ ಬಾರಿ ಸುಳ್ಳು ಹೇಳ್ಬೇಕಂದ ನನ್ನಂತಗ ಎಂತಳು ಅವ ನಿನ್ನಂತ ಏನಂದ ಹೌದಪ್ಪ ನಿಮ್ಮ ಹೊಲ್ಲಾಗ ಬಿಜಾಪುರ ಗೋಳದ ಮುಟ್ಟದಂತ ಗೆಣಸು ಬೆಳೆದಿದ್ದು ಕರೆ ಅದ ಹೌದು ನಿಮ್ ಎತ್ತ ಗಾಡಿ ತಂದಿದ್ದು ಕರೆ ಅದ ಹೌದು ಆ ಗೆಣಸು ಕೂತಿಸಲಾಕ ನಮ್ಮನೆ ಹಣ್ಣಿನ ಒಯ್ದಿದ್ರೆ ತಮಾತಾನ ಕಿಲ್ಲರ್ ನಾ ಅಂತ ಸುಳ್ಳ
ನಾ ಹೆಚ್ಚಿನ ಸುಳ ಹ? ಹೌದ್ ಒಂದ್ ಕರೆ ಹೊಂದಾಣಿಕೆ ಅದಾವ ಆ ಮಾತ ದೂರ ದೂರ ಅದು ಅದ್ ಮಾರ ಮುಂಜೆ ಹಿಡಿದು ಕದ್ದಿ ಕಡ್ದ ಆದ್ರೂ ಜನ ಕೇಳಿದ್ರು ಟಾಯಿ ಹೊಡೆದ್ರ ನಾ ಇಲ್ಲ ಅನ್ನೋದಿಲ್ಲ ಖರೆ ಖರೆ ಯಾರ ನಿನ್ನ ಸುಳ್ಳಿಗೆ ಯಾರು ಹೊಡ ನಂದು ಒಂದು ಚಪ್ಪಾಳಿ ಇರ್ಲಿ ಇರ್ಲಿ ಹಂಗ್ ಮಾಡಬೇಡ್ರಿ ಅದಕ್ಕ ಎನ್ನ ಆತ್ಮೀಯ ಬಂಧುಗಳೇ ಬಹಳ ಚಂದ ಕಾರ್ಯಕ್ರಮ ಈ ಜಾಗದೊಳಗೆ ಇವತ್ತು ಅದು ರೀ ಇವತ್ತು ಏನಾರ ಅಲ್ಲಿ ಹೆಚ್ಚಾರ ಕಮ್ಮರಲ್ಲಿ ಹಾ ಹಾ ಪುಣ್ಯಾತ್ಮರ ಹಿರಿಯರದ್ರಿ ಇಲ್ಲಿ ಒಂದು ಮಾತು ಹೇಳೋದ ಏನ್ರಿಪ್ಪ ಇದು ಏನು ಗುಣ ಒಳ್ಳೇದಾದ ನೋಡು ಇರ್ಲಿ ಗುಣ ಇರ್ಬೇಕಾದ್ರೆ ಕರೆ ಹಣ ಬೇಕೇ ಬೇಕಾಗ್ತದ ಬೇಕ್ರಿಪ್ಪ ಬೇಕು ನಿಮ್ಮ ವಯಸ್ಸಾದ ಕಾಲಕ್ಕೆ ಮುಪ್ಪಿನ ಕಾಲಕ್ಕೆ ಎಷ್ಟೋ ಪ್ರೇಮ ಒಳ್ಳೆ ಗುಣಗಳು ಇಟ್ಕೊಂಡು ಮಕ್ಕಳನ್ನ ನೀವು ಹೌದ್ ಸಾಕ್ರಿ ಸಲುವ್ರಿ ಆಸ್ತಿ ಗಳಿಸ್ರಿ ಮನಿ ಗಳಿಸ್ರಿ ಹೌದ್ ಒಳ್ಳೆ ಗುಣದಿಂದ ಏನೇ ಮಾಡಿದ್ರು ಕೂಡ ನಿಮ್ಮ ವಯಸ್ಸಾದ ಮೇಲೆ ನಿಮ್ಗೆ ದುಡ್ಡು ಬೇಕೇ ಬೇಕು ಹೌದಾ ಯಾರನ್ನೂ ನೆಂಬಲಕ್ ಹೋಗಬೇಡ್ರಿ ಹೌದಾ ನಿಮ್ಮ ಆಸ್ತಿಗೆ ದುಡ್ಡು ಒಂದಿನ ಸಹಾಯ ಆಗೇ ಆಗ್ತದ ಬಲ್ಲೆ ಕಿಟ್ಕೋರಿ ನಿಮ್ ಮಕ್ಕಳು ಎಲ್ಲ ಎಂಡಿ ಮಾಡ್ತಾವ ಬಲ್ಲೆ ಕಿಟ್ಕೋಲಿಕ್ಕೆ ಕಡೆಗೆ ಒಬ್ಬ ಮುತ್ತೆ ಏನ್ ಮಾಡಿದತ್ತ ಸಂತಕದಾಗ ಆ ಮಗನ ಒಳ್ಳೆ ಗುಣ ಎಂದ ಚೇಂಜ್ ಆಗ್ತಾವ ಹೇಳಕ್ ಬರಲ್ಲ ಗುಣಕ್ಕೆ ಬೆನ್ನ ಹತ್ತಬೇಡ್ರಿ ಹೌದಾ ಒಂದಿನ ಹೇಳ್ತಿ ಮನೆಗೆ ಬಂದಪ್ಪ ಅಂದ್ರೆ ಅವ್ನ ಗುಣ ಎರಡು ಅದುವೆ ಹೌದು ನಾನು ಹೇಳ್ತೀನಿ ಬಂದಾವ ಯಾಟಿಗೆ ಈಗ ಈಗೆಲ್ಲ ಕೇಳಿಲ್ಲ ಮಾತ್ಮರ ಕತ್ತಿ ಹೇಳ್ತಾರ ಎಂತಿಂತ ದೊಡ್ಡ ದೊಡ್ಡ ಶ್ರೀಮಂತರು ಹೌದು ಹೌದು ಗುಣ ಒಳ್ಳೆ ಇರ್ಬೇಕಾಗಿತ್ತಲ್ಲ ಅವ್ರನ್ನ ಒಯ್ದಕ್ಕೆ ಅನಾಥಾಶ್ರಮದಾಗ ಬೀಳತ್ತಾರ ತಾಯಿ ತಂದಿನ ಒಯ್ದು ಕತ್ತರಿ ಪೇಸವ್ರಿ ಎಡ್ಡೆಡೋ ಗುಣ ರಗಡ ದೇವರು ಭಗವಂತ ಕೊಟ್ಟಾನ ತಾಯಿ ತಂದಿಗೆ ಅನ್ನ ಹಾಕುವ ಶಕ್ತಿ ಇಲ್ಲ ಒಯ್ದು ಅನಾಥಾಶ್ರಮದ ಒಯ್ದು ತಾಯಿ ತಂದಿನ ಬಿಡಾಕತ್ತಾರ ಮತ್ತ ಅಂತ ಗುಣದ ಯಾಕೆ ಹೋಗಿ ಬಿಡಕಪ್ಪ ನೀ ಅನಾಥಾಶ್ರಮಕ್ಕ ಮತ್ತ ಗುಣ ಅಂತ ಒಳ್ಳೆ ಐತಿ ಏನವ್ರಿಗೆ ನನ್ನಂತ ಸುಮಾರು ಮುದಕ್ಕೆ ಏನ್ ಮಾಡಿದ್ದ ಮೇಡ್ ತುಂಬಿಟ್ಟಿತ್ತ ರೊಕ್ಕದ ಅಂತೇಳಿ ಅದಕ್ಕ ಒಳ್ಳೆ ನಿಮ್ಮ ಮನಸ್ಸು ಇರ್ಬೇಕಂದ್ರೆ ದುಡ್ಡು ನಿಂಬಲ್ಲಿ ಬೇಕೇ ಬೇಕಾಕೈತಿ ದುಡ್ಡು ಬಹಳ ಅವಶ್ಯವಾಗ್ಯದ ಹೌದು ಈ ಸತವಾಗಿ ಕೋರ್ಟ್ನಾಗ ಒಂದು ನ್ಯಾಯ ನಡೀತದ್ರಿ ಒಂದು ಕೋರ್ಟ್ನಾಗ ಹೌದು ವಕೀಲ ಅಲ್ಲಿ ವಕೀಲ ಬಲ್ಲಿ ಒಂದು ನ್ಯಾಯ ನಡೀತದ ನಮ್ ಬಸವಣ್ಣ ನಂಗ ಒಬ್ಬ ಶಾಣೆ ಅಲ್ಲಿ ಹಣದಿಂದ ಯಾವಾರ ನಡೀತದ ಗುಣದಿಂದ ಯಾವಾರ ನಡೀತದ ಹಣ ಕೊಟ್ಟು ಹೋಗ್ ತೊಂಡ್ರದಾಗ ಅವನ ಆಸ್ತಿ ಅವನಿಗೆ ಇವನ ಆಸ್ತಿ ಇವನಿಗೆ ಸುಳ್ಳು ಇದ್ದಿದ್ದು ಕರೆ ಮಾಡ್ತಾರ ಕರೆ ಇದ್ದಿದ್ದು ಸುಳ್ಳು ಮಾಡ್ತಾರ ಉಲ್ಟಾ ಪಟ್ಟ ಹೆಗಲಿ ಬಗಲಿ ಹಾಕೊಂಡ್ ನಡಿಯ ಕಡೆ ದುಡ್ಡು ಇತ್ತಂದ್ರ ಹೌದು ದುಡ್ಡು ಅನ್ನುವಂಥದ್ದು ಬಹಳ ಮುಖ್ಯ ಅದ ಹೌದು ಹೌದು ಎಂದೋ ಯಾಕೆ ಕಾಲದಾಗೋ ಸಂತ ತುಕಾರಾಮ್ ಮಹಾರಾಜರು ಮಾಡಿ ಅವ್ರು ಮಾಡಿ ಅವ್ ಒಳ್ಳೆ ಗುಣ ಜನ ಐತಿ ಈಗ ಎಲ್ಲದ್ರಿ ಜನ ಗುಣ ಎಲ್ಲದ ಈಗ ಈಗ ಏನೋ ಬೇಳಿಲ್ಲ ಹಿಂಗೆ ಮಾನ್ಯ ಕರೋನಾ ಬಂದ್ ಹೋಯ್ತಾರ ಎಷ್ಟು ಸತ್ತು ರೊಕ್ಕಿಲ್ಲಾರ್ಕ ರೊಕ್ಕಿಲ್ಲರ್ಕ ಬಾಯಿಗೆ ಆಕ್ಷನ್ ಇಲ್ಲಕ್ಕೆ ಸತ್ತು ರಗಡ ನಂದು ಒಳ್ಳೆ ಗುಣ ಆದ್ರಿ ನಾನು ನೋಡ್ರಿ ಬದುಕಿಸಿರತ್ತೆ ಡಾಕ್ಟರ್ ಬಲ್ಲಿ ಹೋದ್ರ ಮುಟ್ಲರ ಹೊತ್ತೇವ್ ಜೆಸಿಬಿ ಕಡೆ ನೀನು ಗುಣ ನೋಡಿ ಬದುಕಿಸ್ತಾರ ಅವರು ಏ ಇಂಜೆಕ್ಷನ್ ಮಾಡಿ ಕಲಾಸ್ ಮಾಡಿ ಹೋಗುದ್ರಿ ಒಟ್ಟುಕ ಲೇ ಕಡೆ ಪಸಲೆ ಹಿಂಗ ಆತಾವ ಮಾತಾ ಹತ್ ಅದಕ್ಕೆ ತುಕಾರಾಮ್ ಮಹಾರಾಜರದು ಒಂದು ಕತ್ತಿ ಹೇಳಿದ್ರ ಅದನ್ನೇ ನಾನೊಂದೆರಡು ಮಾತು ಹೇಳ್ತೀನಿ ಹೇಳ್ರಲ್ಲ 3,000 ಎಕರೆ ಜಮೀನವನ್ನ ದಾನವಾಗಿ ಕೊಟ್ಟು ಹೌದು ಮುಂದೊಂದು ಹಳಿ ಮನಿ ಮಾರ್ಕೆ ಜನ್ನಬಾಯಿ 800 ರೂಪಾಯಿ ರೊಕ್ಕ ಕೊಟ್ಟ ಕಾಲಕ್ಕ ಹೌದು ಆ 800 ರೂಪಾಯಿ ತಗೊಂಡು ನೀವು ಒಂದು ಬಿಸ್ನೆಸ್ ಮಾಡಿ ನಮ್ಮ ಹೊಟ್ಟೆ ಜೀವನಕ್ಕೆ ಉತ್ಪನ್ನ ಆಗ್ತದ ಅಂತ ಹೇಳಿ ತಿಳ್ಕೊಂಡು ಹೌದಾ 800 ರೂಪಾಯಿ ತಂದಕ್ಕೆ ಕೊಟ್ಟಿಗೆ ಯಾರ ಕೈಯಾಗ ಕೊಟ್ರು ತುಕಾರಾಮ್ ಮಹಾರಾಜರ ಕೈಯಾಗ ಕೊಟ್ರು ಹೌದು ಮುಂದೆ ಮೆಣಸಿನಕಾಯಿ ವ್ಯಾಪಾರ ಮಾಡ್ಲಕತ್ರು ಹೌದಾ 800 ಹೋಯ್ಕಿದ್ರೆ 200 ರೂಪಾಯಿ ಲಾಭ ಆಯ್ತು ಒಂದಿನ 400 ಲಾಭ ಆಯ್ತು ಒಂದಿನ 500 ಲಾಭ ಆಯ್ತು ಹೌದು ಹೌದು ಒಂದಿನ 12-13 ರೂಪಾಯಿ ಲಾಭ ಆಲಕತ್ತು ಹೌದ್ ಒಳ್ಳೆ ಗುಣ ಐತೆ ಆದ್ರೂ ದುಡ್ಡು ಬೇಕಾಗಿತ್ತು ಅವ್ರ ಜೀವನ ಮಾಡಿ ದೊಡ್ಡ ಲೆಕ್ಕ ನಡೀತಿದ್ದಿಲ್ಲ ಅವಾಗ ಒಂದಿನ ತುಕಾರಾಮ್ ಮಹಾರಾಜರು ಹೇಳ್ತಿ ಜನ್ನಬಾಯಿ ಹಿಗ್ಗಿ ಸತ್ತಿದ್ಲು ಹೌದ್ರಪ್ಪ ಇಟ್ಟೊಂದು ನನ್ನ ಗಂಡ ಗಳಿಸ್ಲಕತ್ತ ವ್ಯಾಪಾರ ಒಳ್ಳೇದು ಮಾಡ್ಲಕತ್ತ ಅಂತ ಹೇಳಿ ಹತ್ ಅವಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರು ಒಬ್ಬ ಶ್ರೀಮಂತ ಇಂತ ಕರ್ಜಿಗೆ ಗ್ರಾಮದೊಳಗ ಹೌದ್ರಪ್ಪ ಒಬ್ಬ ಬಡವ ಸಾಲ ತಗೊಂಡಿದ್ದ ಆ ಸಾಲ ತೀರ್ಸ್ಲಾರ ಸಂಬಂಧ ಆಗಿ ಕೊಳ್ಳಾಗಲ್ ಒಳ್ಳಿ ಕಟ್ಟಿಬಿಟ್ಟಿದ್ದ ಅವಂಗ ಹೌದು ಒಳ್ಳೆ ಕಟ್ಟಿದ್ದ ಕೊಳ್ಳಾಗಲ್ ಒಳ್ಳಿ ಕಟ್ಟಿದ್ದ ತುಕಾರಾಮ್ ಮಹಾರಾಜ್ ರಸ್ತೆ ಹಿಡಿದು ಹೊಂಟಿದ್ದ ಹೌದು ಹೌದು ಆ ಸಂಬಂಧ ಏನ್ ಮಾಡ್ದಪ್ಪ ಅಂದ್ರೆ ಯಾಕೆ ಒಂದು ಒಳ್ಳಿ ಕಟ್ಟ್ಯಾರ ನನಗಂದ್ರೆ ನಾನು ಶ್ರೀಮಂತನ ಬಳಿ ಸಾಲ ತಗೊಂಡಿನಿ ಹೌದು ಆ ಸಾಲ ತೀರ್ಲ ಸಲುವಾಗಿ ನಾನು ಒಳ್ಳಿ ಕಟ್ಟ್ಯಾರ ಅಂದ ಕಾಲಕ್ಕ ಹಾ ಅವನ ಬಡ್ಡಿ ಗಂಟ ಹೊಸಲೇನು ಎಲ್ಲಾ ದುಡ್ಡು ಕೊಟ್ಟು ಅವನು ಕುಲ್ಲಾ ಮಾಡ್ದ ಹೌದ್ರಪ್ಪ ಕುಲ್ಲಾ ಮಾಡಿದ ಮನೆಗೆ ಹೋದ್ರೆ ನಾನು ಹೇಳ್ತ ಕೇಳಲ್ಲ ಬಾ ಅಂತ ಹೇಳಿ ತಿಳ್ಕೊಂಡು ಹೌದ್ ಮನಿ ಮಾರ ಬಿಟ್ಟಿಕೆಂದ್ರೆ ಏನದ ಹೋಗಿ ಗುಡ್ದಾಗ ತಪ್ಪ ಮಾಡ್ಕೊತ ಕೂತ ಹೌದ್ರಪ್ಪ ಹೌದು ಅದೇ ಪಾಂಡುರಂಗ ಅವನ ಭಕ್ತಿಗೆ ಮೆಚ್ಚಿ ಬಂದವ ಹೌದಾ ಅವನ ಮನ್ಯಾಗ ಬಂಗಾರ ಹೋಗಿ ಹಾರಿಸಬೇಕಾಗಿತ್ತು ಅಲ್ಲ 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 ಅವ ಬಿಟ್ಟು ಹೋಗ್ಯಾನಂದ ಕಾಲಕ್ಕೆ ಅವನ ಮನೆ ಯಾವಾರ ನಡೆಸ್ಯಾನ ದುಡ್ಡಿನ ಸಲುವಾಗಿ ಹೌದು ಹೌದು ಅದಕ್ಕೆ ಇಂಥ ಮಾತ ದುಡ್ಡಿಗಾಗಿ ಭಗವಂತನೇ ಬಂದು ದುಡ್ದಾನ ಹೌದ್ರಪ್ಪ ದುಡ್ಡು ಅನ್ನುವಂಥದ್ದು ಬಹಳ ದೊಡ್ಡದದ ಬಹಳ ಮಾತಾಡೋದ ಸಮಯ ಬಾಳ ಆಗೈತಿ ಹಾ ಅದಕ್ಕೆ ಈಗ 4 ನುಡಿ ಚಾಲನ ಹಾಡಿ ಮಂಗಳಾರತಿ ಮಾಡ್ಲಕ್ಕ ಅನುಮತಿ ಕೊಡುವಾಗ ಹತ್ತ ಅನುಮತಿ ಕೊಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಂಡು ಹೌದಾ ಒಳ್ಳೆ ಸುಂದರವಾಗಿರ್ತಕ್ಕಂಥ 4 ನುಡಿ ಚಾಲನ ಹಾಡಿ ಹೌದ್